ಈ ಮನೆಯೊಳಗೆ ಇವತ್ತು ದೆವ್ವ ಎಚ್ಚರಗೊಳ್ಳಲಿದೆ. ನೋಡೋದಕ್ಕೆ ಧೈರ್ಯ ಇದ್ರೆ ಮಾತ್ರ ಮುಂದುವರೆಸಿ. ಅಂಜಲಿ ಬಾಗಿಲ ಬಳಿ ನಿಂತಿದ್ದಳು. ಕಣ್ಣುಗಳಲ್ಲಿ ಕೋಪ ಮತ್ತು ಧೈರ್ಯ ಹೊಳೆಯುತ್ತಿತ್ತು. ಅವಳು ಮನೆಯೊಳಗೆ ಕಾಲಿಟ್ಟ ಕ್ಷಣವೇ ವಾತಾವರಣ ಬದಲಾಗೀತು. ರಾಮೇಶ್ ನೆಲಕ್ಕೆ ಬಿದ್ದು ನಡುಗುತ್ತಿದ್ದ. ಮಾಯಾದ ಆತ್ಮ ಗಾಳಿಯಲ್ಲಿ ತೇಲುತ್ತಿತ್ತು. ಅಂಜಲಿ ಗೋಡೆ ಹಿಂದೆ ಮರೆಮಾಡಿಸಿದ ಬಾಗಿಲನ್ನು ತೆರೆಯುತ್ತಿದ್ದಂತೆ ಒಂದು ಭೀಕರ ರಹಸ್ಯ ಕೊಠಡಿ ಬಯಲಾಯಿತು. ಅಲ್ಲಿ ರಕ್ತದ ಗುರುತುಗಳು, ಹಳೆಯ ಬಟ್ಟೆಗಳು ಮತ್ತು ಮಾಯಾದ ನೋವಿನ ಕಥೆ ಮೌನವಾಗಿ ಕಿರುಚುತ್ತಿತ್ತು. ಮಾಯಾ ಅಳುತ್ತಾ ಹೇಳಿದಳು, ನನಗೆ ಬದುಕಬೇಕಿತ್ತು. ಆ ಮಾತು ಅಂಜಲಿಯ ಹೃದಯವನ್ನು ಚೂರಿಯಂತೆ ಕತ್ತರಿಸಿತು. ಅಷ್ಟರಲ್ಲಿ ರಾಮೇಶ್ ತನ್ನ ಪಾಪವನ್ನು ಒಪ್ಪಿಕೊಂಡ. ನನ್ನ ಕಪ್ಪು ಸತ್ಯ ಹೊರಬರಬಾರದೆಂದು ಅವಳನ್ನು ಜೀವಂತವಾಗಿ ಹೂತಿದ್ದೆ ಎಂದು ಹೇಳುತ್ತಿದ್ದಂತೆ ಮನೆ ನೆಲ ಬಿರುಕುಬಿತ್ತು. ಕೆಂಪು ಬೆಳಕು ಹೊರಬಂತು. ಗೋಡೆಗಳು ನಡುಗಿದವು. ಅಂಜಲಿ ಕೈಯಲ್ಲಿ ದೀಪ ಹಿಡಿದು ಮಂತ್ರಪುಸ್ತಕ ತೆರೆದು ನಿರ್ಧಾರ ಮಾಡಿದಳು. ನಿನ್ನ ಆತ್ಮಕ್ಕೆ ಮುಕ್ತಿ ಕೊಡ್ತೀನಿ, ಆದ್ರೆ ಇದರ ಬೆಲೆ ಭಾರಿಯಾಗುತ್ತದೆ ಅಂತ ಹೇಳಿ ತನ್ನ ಕೈ ಕತ್ತರಿಸಿ ರಕ್ತ ನೆಲಕ್ಕೆ ಹನಿಸುತ್ತಿದ್ದಾಗ ಮಾಯಾ ಕಿರುಚಿದಳು, ಇಲ್ಲ, ನಿಲ್ಲಿಸು. ಆದರೆ ತಡವಾಗಿತ್ತು. ಮನೆ ಮೇಲ್ಛಾವಣಿಯಲ್ಲಿ ಒಂದು ಭಯಾನಕ ನೆರಳು ಎದ್ದು ನಿಂತಿತು. ಇದು ಅಂತ್ಯ ಅಲ್ಲ, ನಿಜವಾದ ದೆವ್ವ ಪಾರ್ಟ್ 5ನಲ್ಲಿ ಬಯಲಾಗುತ್ತದೆ. ಈ ಹಾರರ್ ಸೀರೀಸ್ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.